ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವಾಗ ಹೋಗ್ತಿರೋದು ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ. ಇದನ್ನು ಭೂದೇವಿ ಸಮೇತ ಭೂವರಹ ಸ್ವಾಮಿ ದೇವಸ್ಥಾನ ಅಂತಲೂ ಕರೀತಾರೆ. ಇದು ಕಲ್ಲಳ್ಳಿ ಅನ್ನೋ ಗ್ರಾಮದಲ್ಲಿದೆ. ಕೇರ್ಪೇಟೆ ತಾಲೂಕು, ಮಂಡ್ಯ ಡಿಸ್ಟಿಕ್ಕಿಗೆ ಸೇರುತ್ತೆ. ಈ ದೇವಸ್ಥಾನ ಏನಿದೆ ಇದು ತುಂಬ ಫೇಮಸ್ ಆಗಿರೋ ದೇವಸ್ಥಾನ. ಯಾಕಂದರೆ ಯಾರಾದರೂ ಹೊಸ ಮನೆ ಕಟ್ಟೋಕ್ಕಿಂತ ಮುಂಚೆ ಇಲ್ಲಿಗೆ ಹೋಗಿ ಪೂಜೆ ಮಾಡಿದರೆ ಮತ್ತಿನ ಏನು ಅಲ್ಲಿ ಮಣ್ಣಿರುತ್ತೆ ಅದನ್ನು ಪೂಜೆ ಮಾಡಿಬಿಟ್ಟು ಬಂದರೆ, ಅದನ್ನು ತೊಗೊಂಬಿಟ್ಟು ಬಂದರೆ ಮನೆ ಏನು ಕಟ್ಟೋವಂಥ ಪ್ಲ್ಯಾನ್ ಇರುತ್ತೆ ಅದು ಕಂಪ್ಲೀಟ್ ಆಗುತ್ತೆ. ಅಥವಾ ಅರ್ಧಂಬರ್ಧ ಏನಾಗಿರುತ್ತೆ ಮನೆ ಅದೆಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಸಾಧ್ಯ ಆದಷ್ಟು ಹೊಸ ಮನೆ ಕಟ್ಟೋವಂಥ ಆಸೆ ಇದ್ದವಂಥವ್ರು, ಮತ್ತಿನ ಕಟ್ಟಬೇಕು ಅನ್ನೋ ಕನ್ಸ್ಕೊಂಡಿದ್ದು ಇರೋವಂಥವ್ರು, ಮತ್ತಿನ ಆಲ್ರೆಡಿ ಮನೆಯನ್ನು ಅರ್ಧ ಕಟ್ಟಿರೋವಂಥವ್ರು ಇಲ್ಲಿಗೆ ಹೋಗಿ ಹರಕೆಯನ್ನು ತೀರಿಸ್ಬೋದು. ಈಗ ನಾವು ಹೋಗ್ತಿರೋದು ಇದು ಒಳನರಸೀಪುರ ಟು ಮೈಸೂರು ಹೋಗುತ್ತಲ್ಲ, ಸೊ ಆ ರೋಡು. ಇಲ್ಲಿ ಬೇರೆ ಬಿಟ್ಟು ಮುಂದೆ ಇಲ್ಲಿ ಲೆಫ್ಟಿಗೆ ತಗೋಬೇಕು. ಹೊಸ ಅಗ್ರಹಾರ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಸೊ ಅದರಿಂದ ಇನ್ನು ಹಿಂದೆನೇ ಲೆಫ್ಟಿಗೆ ತಗೋಬೇಕು. ಹಾಸನ ಕಡೆಯಿಂದ ಹೋಗೋವಂಥವ್ರು ಈ ರೋಡ್ ಇದೆಯಲ್ಲ, ಸೊ ಇದೇ ರೋಡ್ ಸೀದಾ ಹೋಗುತ್ತೆ. KRS ಬ್ಯಾಕ್ ವಾಟ್ರಿಗೆಲ್ಲ ಹೋಗ್ಬೋದು ಇಲ್ಲಿಂದನೇ. KRS ಬ್ಯಾಕ್ ವಾಟ್ರ್ ಒಳಗಿರುವಂಥ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಸೊ ಅಲ್ಲಿಗೂ ಸಹ ಇದೇ ರೋಡಲ್ಲಿ ಹೋಗಬೇಕು. ಸೊ ಅದರ ವಿಡಿಯೋನು ನಾನು ಹಾಕಿದ್ದೀನಿ. ಮತ್ತು ಇವಾಗ ನಾವು ಅಲ್ಲಿಗೆ ಭೂವರಹ ಸ್ವಾಮಿ ದರ್ಶನ ಮಾಡಿಕೊಂಡು KRS ಬ್ಯಾಕ್ ವಾಟ್ರಿಗೂ ಸಹ ನಾವು ಹೋಗ್ಬಿಟ್ಟು ಬರ್ತೇವೆ. ಈ ಏನು ದೇವಸ್ಥಾನ ಇದೆ ಇದು ನಮ್ಮ ಹಾಸನದಿಂದ 81 ಕಿಲೋಮೀಟ್ರ್ ಆಗುತ್ತೆ, ಮತ್ತು ಮೈಸೂರಿಂದ 46 ಕಿಲೋಮೀಟ್ರ್ ಆಗುತ್ತೆ. ತುಂಬ ಅಂದರೆ ತುಂಬ ಫೇಮಸ್ಸು ಈ ಕಡೆ ಅಂತೂ. ಮತ್ತಿನ್ನು ಈ ವಿಗ್ರಹ ಇದೆಯಲ್ಲ ಅದಂತೂ ತುಂಬ ಎತ್ತರವಾಗಿರುವಂಥ ವಿಗ್ರಹ. ಸುಮಾರು 15ರಿಂದ 18 ಅಡಿ ಎತ್ತರ ಇರುವಂಥ ವಿಗ್ರಹ ಆಗಿರುತ್ತೆ. ಈ ವಿಗ್ರಹದ ಏನು ಮೇನ್ ಅಟ್ರಾಕ್ಷನ್ ಅಂದರೆ ಭೂದೇವಿ ಸಮೇತ ಇರುವಂತಹ ನರಸಿಂಹಸ್ವಾಮಿ ದೇವಸ್ಥಾನ. ನಾವು ಇಲ್ಲೊಂದು ಸ್ಟಾಪ್ ಕೊಟ್ಕೊಂಡು ಟೀ ಕುಡ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಿರೋವಂಥದ್ದು. ಇದು ವಿಷ್ಣುವಿನ 3ನೇ ಅವತಾರ ಆದಂಥ ವರಾಹದ ಅವತಾರದಲ್ಲಿರುವಂಥ ವಿಗ್ರಹ. ಇದು ಪುರಾಣಗಳ ಪ್ರಕಾರ ಮತ್ತು ಇತಿಹಾಸದ ಪ್ರಕಾರ ಸುಮಾರು 2500 ವರ್ಷಗಳ ಹಳೆಯ ವಿಗ್ರಹ ಅಂತ ಹೇಳ್ತಾರೆ. ಇನ್ನು ಇದು ದೇವಸ್ಥಾನ ಬೆಳಗ್ಗೆ 6 ಗಂಟೆಯಿಂದ ಓಪನ್ ಆಗಿ 1:30 ಕ್ಲೋಸ್ ಆಗುತ್ತೆ, ಮತ್ತು ಇನ್ನು 3:30ರಿಂದ 7 ಗಂಟೆವರೆಗೂ ದರ್ಶನ ಇರುತ್ತೆ. ಇನ್ನು ಇದು KRS ಬ್ಯಾಕ್ ವಾಟ್ರ್ ಹತ್ರ ಇರುವಂಥ ಬ್ರಿಡ್ಜ್, ಇದು ಹಳೆ ಬ್ರಿಡ್ಜು ನೋಡಿರ್ತೀರ. ಇನ್ನು ಈ ಏನು ಭೂವರಹ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಇದು ಹೇಮಾವತಿ ನದಿ ದಂಡೆಯಲ್ಲಿರುವಂಥದ್ದು. ಮಳೆ ಟೈಮಲ್ಲಿ ಹೋದ್ರಂತೂ ಸಖತ್ತಾಗಿರುತ್ತೆ. ಇನ್ನು ಅಂಥ ಹೆವಿ ರಶ್ ಇಲ್ಲ ಅಂದರೂ ದರ್ಶನ ಚೆನ್ನಾಗಾಗತ್ತೆ ಅಂತಲೇ ಹೇಳ್ಬೋದು. ಇದು ಬೂಕನಕೆರೆ ಅನ್ನೋ ಒಂದು ಊರ ಹತ್ರ ಇರುವಂಥ ದೇವಸ್ಥಾನ, ಕಲ್ಲಳ್ಳಿ ಅನ್ನೋ ಗ್ರಾಮದಲ್ಲಿರುವಂಥ ದೇವಸ್ಥಾನ. ನಾವು ಹೋದಾಗ ಸಂಜೆ ಆಗಿತ್ತು, ಸೊ ನೋಡ್ಬೋದು ಸನ್ಸೆಟ್ ಆಗ್ತಿರೋವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರಾದರೂ ಹೋದರೆ ಮೈಸೂರು ಸೈಡು ಬರ್ತಾ ಆಂದಿವಿಲೆಂದು ನೋಡ್ಕೊಂಬರೋದಕ್ಕೆ ಮತ್ತಿನ್ನು ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ರೈಟಿಗೆ ತಗೋಬೇಕು. ಇಲ್ಲಿ ಆರ್ಚ್ ರೆಡಿ ಆಗ್ತಾಯಿದೆ ಆ್ಯಕ್ಚುಲಿ. ಇಲ್ಲಿ ಕಾರ್ ಹೋಗ್ತಾಯಿದೆಯಲ್ಲ, ಸೊ ಇಲ್ಲಿ ರೈಟಿಗೆ ತಗೋಬೇಕು. ಇನ್ನು ಬಸ್ಗಳೆಲ್ಲ ವ್ಯವಸ್ಥೆ ಇದೆ ಇಲ್ಲಿಗೆ. ಈಗೇನು ಆರ್ಚ್ ರೆಡಿ ಆಗ್ತಿದೆ, ಸೊ ಹಂಗಾಗಿ ಈಗ ಪಕ್ಕದಲ್ಲಿ ಹೋಗಬೇಕು. ನಾವು ಹೋಗಿದ್ದು ಹಬ್ಬದ ದಿನ, ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಜನನೇ ಇದ್ದರು. ಇನ್ನು ಬೇರೆ ಟೈಮಲ್ಲಿ ಹೋದರೆ ಹೆವಿ ಕ್ರೌಡ್ ಇರೋಲ್ಲ. ಬಟ್ ಓಕೆ, ದರ್ಶನ ಮಾಡ್ಕೊಂಬರೋದಕ್ಕೆ ಮತ್ತು ನಾನು ಏನು ನಿಮ್ಮ ಹರಕೆ ಎಲ್ಲ ಇರುತ್ತೆ ಅದೆಲ್ಲ ಮಾಡ್ಕೊಂಡು ಬರೋದಕ್ಕೇನು ತೊಂದರೆ ಇರೋಲ್ಲ. ನೋಡ್ಬೋದು 2 ಕಡೆಯೂ ಅಂಗಡಿಗಳು, ಕಿಕ್ಕಿರಿದ ಅಂಗಡಿಗಳಿದ್ದಾವೆ. ಮತ್ತಿನ್ನು ಇಲ್ಲಿ ಇಟ್ಟಿಗೆಗಳನ್ನ ಮಾರ್ತಾರೆ. ಆ ಇಟ್ಟಿಗೆಗಳನ್ನ ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ತಗೊಬಂದರೆ ಒಳ್ಳೆಯದಾಗುತ್ತೆ. ಮತ್ತು ಮನೆ ಕಟ್ಟುವಂಥ ಏನು ಕನಸಿದೆ ಅದು ಬೇಗ ಆಗುತ್ತೆ ಅಂತ ಹೇಳ್ತಾರೆ. ನೋಡ್ಬೋದು ಈ ಕಡೆ ಹೇಮಾವತಿ ನದಿ ಇರುವಂಥದ್ದು.
ಮಳೆ ಟೈಮಲ್ಲಂತೂ ಆ ಹೇಮಾವತಿ ನದಿ ತುಂಬಿ ಹರಿಬೇಕಾದ್ರೆ ನೋಡೋಕ್ಕೆ ಸಖತ್ತಾಗಿರುತ್ತೆ. ಇನ್ನು ಈ ಕಡೆ ದೇವರದ್ದು ಏನು ಹೊಸ್ದಾಗಿ ದೇವಸ್ಥಾನ ಕಟ್ತಾ ಇದ್ದಾರೆ. ಸೊ ಅದಕ್ಕೆ ಬೇಕಾದಂತಹ ಕಲ್ಲುಗಳನ್ನ ಕೆತ್ತನೆ ಮಾಡ್ತಾರೋವಂಥದ್ದು, ಕಟ್ ಮಾಡ್ತಾರೋದೆಲ್ಲ ಈ ಕಡೆನೇ ಮಾಡ್ತಾರೋವಂಥದ್ದು. ಚಿಕ್ಕದಾಗಿ ಫ್ಯಾಕ್ಟ್ರಿ ಥರನ ಅವರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೊರಡೆಯಿಂದ ಕಲ್ಲೆಲ್ಲ ತಂದುಬಿಟ್ಟು ಇಲ್ಲೇ ಕಟ್ ಮಾಡಿ ಇಲ್ಲೇ ಕೆತ್ತನೆ ಕೆಲಸ ಎಲ್ಲ ಮಾಡಿಬಿಟ್ಟು ಇಲ್ಲೇ ದೇವಸ್ಥಾನ ಕಟ್ಟುವಂಥದ್ದು. ಇನ್ನು ಊಟದ ವ್ಯವಸ್ಥೆ ಇದೇ ಇದೆಯಲ್ಲ ಈ ಕಡೆ ರೈಟ್ ಸೈಡಿಗೆ, ಇದೇನೇ ಚೌಲ್ಟ್ರಿ. ಸೊ ಇಲ್ಲಿ ಅನ್ನದಾನ ಇದ್ದೇ ಇರುತ್ತೆ ಪ್ರತಿದಿನ. ನೋಡ್ಬೋದು ಇದೇ ದೇವಸ್ಥಾನ. ಸುತ್ತ ಕಾಂಪೌಂಡೆಲ್ಲ ದೊಡ್ಡದಾಗಿ ಕಟ್ಟಿದ್ದಾರೆ. ತುಂಬ ದೊಡ್ಡ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಮತ್ತಿನ ನೋಡೋಕ್ಕೂ ಅಷ್ಟೇ ವಿಗ್ರಹ ಅಂತೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಸ್ವಾಮಿ ದರ್ಶನ ಮಾಡ್ಕೊಂಡು ಬನ್ನಿ, ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತೀನಿ, ತೋರಿಸ್ತೀನಿ ಅದರ ಮುಂದೆ. ಬಟ್ ವೀಡಿಯೋ ಮಾಡೋಂಗಿಲ್ಲ, ಜಸ್ಟ್ ಆಚೆ ಕಡೆ ಮಾತ್ರ ನಿಮಗೆ ಝೂಮ್ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡ್ಬೋದು ಇದು ಎಷ್ಟು ದೊಡ್ಡ ಗೋಡೆ ಕಟ್ಟಿದ್ದಾರೆ ಅಂದರೆ ಕಲ್ಲಲ್ಲಿ. ಇದು ಸುತ್ತ ಬಂದರೆ ಎಲ್ಲ ಕಲ್ಲು ಜೋಡಿಸಿರೋದು, ಇಟ್ಟಿಗೆ ಜೋಡಿಸಿರೋದು, ಅಲ್ಲಿ ಮಣ್ಣನ್ನು ತಗೊಂಡೋಗಿ ಪೂಜೆ ಮಾಡಿಸೋದು, ಬರೀ ಇದನ್ನೇ ನೋಡ್ಬೋದು. ಇಲ್ಲಿ ನಾವೇನು ಪೂಜೆ ಮಾಡಿಸ್ತೀವಿ, ಮಣ್ಣು ಅಥವಾ ಏನು ಇಟ್ಟಿಗೆ ಇದೆ ಅದನ್ನು ತಗೊಂಡೋಗಿ ಅಲ್ಲಿಟ್ಟು ಪೂಜೆ ಮಾಡಿಸ್ಕೊಂಡು, ಟಿಕೆಟ್ ತೊಗೊಂಡು ಪೂಜೆ ಮಾಡಿಸ್ಕೊಂಡು ಆಮೇಲೆ ಅದನ್ನು ಮನೆಗೆ ತಗೊಬಂದಿಟ್ಟು ಪೂಜೆ ಮಾಡಬೇಕು. ನೋಡ್ಬೋದು ವಿಗ್ರಹನ. ನೋಡ್ಬೋದು ಇಲ್ಲೆಲ್ಲ ಕಲ್ಲುಗಳನ್ನ ಜೋಡಿಸಿರುವಂಥದ್ದು. ಯಾರ್ಯಾರು ಮನೆ ಕಟ್ಟಬೇಕು ಅನ್ನೋ ಒಂದು ಕನಸಿರುತ್ತೆ ಎಲ್ಲರ ಜೀವನದಲ್ಲೂ. ಮೇಯ್ನ್ ದೊಡ್ಡ ಕನಸು ಅಂದರೆ ಮನೆ ಕಟ್ಕೊಳ್ಳೋವಂಥದ್ದು, ಸ್ವಂತದೊಂದು ಸೂರು ಮಾಡ್ಕೊಳ್ಳೋವಂಥದ್ದು. ಸೊ ಅಂಥ ಕನಸಿರುವಂಥವ್ರೆಲ್ಲ ತುಂಬ ಜನ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇನ್ನು ಹಿಸ್ಟ್ರಿ ಬಗ್ಗೆ ಜಾಸ್ತಿ ನನಗೇನು ಗೊತ್ತಿಲ್ಲ, ಯಾಕಂದರೆ ನಾವು ಹೋಗಿದ್ದು ಸಂಜೆ ಆಯಿತು. ಸೊ ಹಂಗಾಗಿ ಅಲ್ಲಿ ಯಾರನ್ನೂ ಕೇಳೋಕ್ಕೂ ಆಗಲಿಲ್ಲ. ಜಸ್ಟು ನನಗೆ ಗೊತ್ತಿರೋದನ್ನು ನಾನು ತಿಳ್ಕೊಂಡಿರೋದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ದೇವಸ್ಥಾನ ಅಂತೂ ತುಂಬ ದೊಡ್ಡದಾಗಿದೆ. ಆ ಹೊರಡೆ ಇರೋಂಥ ಪ್ರಾಂಗಣನೇ ಸಖತ್ ದೊಡ್ಡದು ಅಂತಲೇ ಹೇಳ್ಬೋದು. ನೋಡ್ಬೋದು ಎಲ್ಲ ಕಡೆನೂ ಕಲ್ಲು ಜೋಡಿಸಿದ್ದಾರೆ. ಮತ್ತಿನ ಅಲ್ಲಿ ಮಣ್ಣನ್ನು ತಗೊಂಡೋಗಿ ಒಂದು ಕವರ್ಗೆ ಹಾಕೊಂಡು ಅವರೇ ಕೊಡ್ತಾರೆ, ಕವರ್ನು ಸಹ. ಅದನ್ನು ಹಾಕ್ಕೊಂಡು ತಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ನಾವು ಮನೆ ಕಟ್ಟಬೇಕು ಅನ್ನೋ ಒಂದು ಮೈಂಡ್ಸೆಟ್ಟು ನಮ್ಗೆ ಬಂದಾಗ ಅದನ್ನು ತಗೊಂಡೋಗಿ ಮಾಡಿಸ್ಕೊಬಂದರೆ ಏನು ಮನೆ ಕಟ್ಟುವಂಥ ಆಸೆ ಇರುತ್ತೆ ಅದು ಬೇಗ ಈಡೇರುತ್ತೆ ಅಂತಲೇ ಹೇಳ್ತಾರೆ. ಇನ್ನು ಈ ವಿಗ್ರಹ ಏನಿದೆ 15 ಅಡಿ ಎತ್ತರ ಇರುವಂತಹ ವರಾಹ ಸ್ವಾಮಿ ವಿಗ್ರಹ. ಆ ವಿಗ್ರಹದ ಎಡಭಾಗದಲ್ಲಿ ತೊಡೆ ಮೇಲೆ 3.5 ಅಡಿ ಎತ್ತರ ಇರುವಂತಹ ಭೂದೇವಿಯ ವಿಗ್ರಹ ಇರುವಂಥದ್ದು. ಸೊ ನೋಡ್ಬೋದು ಇಲ್ಲೆಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ. ಇನ್ನು ಇಲ್ಲೇ ಊಟ ಕೊಡ್ತಾರೆ, ಪ್ರಸಾದ ಕೊಡುವಂಥ ಜಾಗ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪ್ರಸಾದ. ಸಾಧ್ಯ ಆದಷ್ಟು ಯಾರಾದರೂ ಬಂದರೆ ಪ್ರಸಾದ ಇಲ್ಲ ಅಂತ ಹಂಗೆ ಹೋಗ್ಬಿಡಿ, ಪ್ರತಿಯೊಬ್ಬರಿಗೂ ಪ್ರಸಾದ ಕೊಡ್ತಾರೆ.
ಇನ್ನು ಇಲ್ಲಿಗೆ ರಾಗಿಮುದ್ನಹಳ್ಳಿ ಅಂತ ಬಸ್ ಬರುತ್ತೆ ಶ್ರೀರಂಗಪಟ್ಟಣದಿಂದ. ಸೊ ಅದು ಸಹ ಡೈರೆಕ್ಟಾಗಿ ದೇವಸ್ಥಾನ ಹತ್ರನೇ ಬರುತ್ತೆ. ಸೊ ನೋಡ್ಬೋದು ಇದೇ ಬಸ್ಸು. ಈಗ ನಾವೀಗ ದರ್ಶನ ಮಾಡಿಕೊಂಡು ಸೀದಾ ನಾವು ಹೋಗ್ತಿರೋದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ, KRS ಬ್ಯಾಕ್ವಾಟ್ರಲ್ಲಿರುವಂಥ ದೇವಸ್ಥಾನಕ್ಕೆ. ಸೊ ಅದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ, ಬಟ್ ತುಂಬ ಹತ್ರನೇ ಇದ್ದಿದ್ದರಿಂದ ಇದನ್ನು ಸಹ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನಾವು ಬಂದಾಗ ಕತ್ಲೆ ಆಗೋ ಮೂಮೆಂಟು, ಸಂಜೆ 6 ಗಂಟೆಗೆ ಕ್ಲೋಸ್ ಮಾಡ್ತಾರೆ, ಡೋರು ಕ್ಲೋಸ್ ಮಾಡೋದ್ರಿಂದ ಬೇಗ ಹೋಗಿ ಜಸ್ಟ್ ದರ್ಶನ ಮಾಡ್ಕೊಂಡು ಬಂದ್ವಿ. ನೋಡ್ಬೋದು ಆಲ್ರೆಡಿ ಕತ್ಲೆ ಆಗ್ತಿರೋವಂಥದ್ದು. ಸೊ 6 ಗಂಟೆ ಮೇಲೆ ಇಲ್ಲಿ ಬಂದರೆ ಯಾರಿಗೂ ಅಲೋ ಮಾಡಲ್ಲ, ಕ್ಲೋಸಿಂಗ್ ಟೈಮ್ ಅದು. ಸೊ ಸಾಧ್ಯ ಆದಷ್ಟು ಬಂದರೆ ಬೇಗನೆ ಬನ್ನಿ. ಈ ದೇವಸ್ಥಾನ ಬಗ್ಗೆ ಫುಲ್ ವೀಡಿಯೋ ನಾನು ಆಲ್ರೆಡಿ ಮೈಸೂರು ವೀಡಿಯೋಗಳು ಹಾಕಿದಾಗ ನಾನು ಹಾಕಿದ್ದೀನಿ. ಸೊ ಅಲ್ಲೋಗಿ ಚೆಕ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ. ಇನ್ನು ಈ ಪಾರ್ಕಿಂಗ್ ಏರಿಯಾ ಇದೇನಿದೆ, ಸಂಜೆ ಮೇಲೆ ಇಲ್ಲೂ ಸಹ ಪಾರ್ಕ್ ಮಾಡೋಂಗಿಲ್ಲ, ಎಲ್ಲ ಗಾಡಿನೂ ತೆಗೆಸ್ತಾರೆ ಇಲ್ಲಿಂದ ಪಾರ್ಕಿಂಗ್ ಏರಿಯಾಯಿಂದ.